ನಾನು ದಿವ್ಯಾ ಆಲೂರ್. ಮೊದಲ ಗೀತೆಯನ್ನ ನೋಡೋಣ. ನಿಮ್ಗಾಗ್ಲೇ ನಾವು ಟೀಸರ್ ಅನ್ನ ತೋರಿಸಿದ್ವಿ. ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಬೆಂಬಲಕ್ಕೆ ನಿಂತಿದ್ದೀರಾ. ಮುಂದಿನ ದಿನಗಳಲ್ಲೂ ಪ್ರತಿಯೊಂದು ಪ್ರೆಸ್ ಮೀಟರ್ಸ್ ಕೂಡ ಇದೇ ರೀತಿಯ ಒಂದು ಶುಭ ಹಾರೈಕೆ ನಮ್ ಜೊತೆ ಇರ್ಲಿ ಅಂತ ಹೇಳ್ತಾ, ನಾವು ನೀವು ಎಲ್ಲ ಒಂದ್ ಕಡೆ ಸೇರ್ಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯ ಪಾತ್ರವನ್ನ ವಹಿಸೋರು ಅವರಿಂದಲೇ ನಾವು ಮೊದಲ ಗೀತೆಯನ್ನ ಲಾಂಚ್ ಮಾಡಿಸ್ತಾ ಇದ್ದೇವೆ. ಗೊತ್ತಿಲ್ಲ ಲಾಂಚ್ ಮಾಡಿಸ್ತಾರೆ ನನ್ನ ಕೈಲಿ ಅಂತ ಹೇಳಿ ತಾಂಡವ ಸಾಂಗ್ ಲಾಂಚ್ ಮಾಡೋಣ. ಅದಕ್ಕಿಂತ ಮುಂಚೆ ಜನಾರ್ದನ್ ಅವರು ಎಲ್ಲ ಗೊತ್ತಿದೆ, ವಾಸವ್ರಿಗೆಲ್ಲ ಗೊತ್ತಿರುತ್ತೆ. ಚಿಕ್ಕಪ್ಪನ ಕಾಲದವರು ಬಹಳ ಫೇಮಸ್ ಎಡಿಟರ್ ಅವರು. ಒಂದ್ ಕಾಲದಲ್ಲಿ ದೇಸಾಯಿ ಅವ್ರದ್ದು ಸಿನಿಮಾ ಒಂದು ಹಳೆ ಹುಲಿ 100%. ಯಾವುದೇ ಟೈಟ್ಲ್ ಕೆಳಗಡೆ ನೋಡಿದಾಗ ಸಂಕಲನ ಆರ್ ಜನಾರ್ದನ್ ಅಂತಿತ್ತು. ಅವ್ರ ಮಗ ಈ ಪಿಕ್ಚರ್ ಮುಖಾಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಅಂತ ಹೇಳ್ತಾ, ತಾಂಡವ ಸಾಂಗ್ ನ ಪಾಂಡ್ಯನ್ ಪ್ಲೇ ಆನ್ ಮಾಡ್ತು ಅಂದ್ರೆ ಎಲ್ಲ ನೋಡ್ತಾರೆ. ಥ್ಯಾಂಕ್ ಯು. ಸೌಂಡ್ ಎಲ್ಲಾಗ್ಲಿ ವಿಜುವಲ್ಸ್ ಎಲ್ಲಾಗ್ಲಿ ತುಂಬಾ ಟೀಮ್ ಎಫರ್ಟ್ ಹಾಕಿ ಮಾಡ್ತಾ ಇದೀವಿ. ದಯವಿಟ್ಟು ನೀವೇ ಜನರಿಗೆ ತಲುಪಿಸ್ಬೇಕು. ಯಾಕಂದ್ರೆ ನಮಗೆ ಮಧ್ಯದಲ್ಲಿ ಜನಗಳಿಗೆ ನಮ್ಗೆ ನೀವೇ ಮಧ್ಯದಲ್ಲಿ ಇದು. ದಯವಿಟ್ಟು ನಮ್ಮ ಟೀಮ್ ಆಶೀರ್ವದಿಸಿ ಇದ್ ಮಾಡ್ಬೇಕಂತ ಹೇಳ್ತಾ ಇದೀನಿ. ಸಿನಿಮಾ ಸಿನಿಮಾದಲ್ಲಿ 6 ಸಾಂಗ್ಸ್ ಇದೆ. ಆಮೇಲೆ ಒಂದು 13 ಬಿಟ್ ಸಾಂಗ್ ಇರುತ್ತೆ ಸರ್. ಅದೇ ಟೋಟಲ್ ಮ್ಯೂಸಿಕಲಿ ಸಿನಿಮಾ ಇಡೀ ಕರ್ನಾಟಕ ಪೂರ್ತಿ ಆಲ್ಮೋಸ್ಟ್ ಶೂಟ್ ಮಾಡಿದೀವಿ. ಮಂಡ್ಯ, ಮೈಸೂರು, ಕೊಳ್ಳೇಗಾಲ, ಗದಗ, ಮೇಲ್ಕೋಟೆ, ಶಿವಮೊಗ್ಗ, ಭದ್ರಾವತಿ ಈ ತರ ತುಂಬಾ, ಆಮೇಲೆ ಬೆಂಗಳೂರು, ಆಮೇಲೆ ಈ ಕಡೆ ಏರ್ಪೋರ್ಟ್ ಪಕ್ಕದಲ್ಲೆಲ್ಲ ಶೂಟ್ ಮಾಡಿದೀವಿ. ತುಂಬಾ ಲೊಕೇಶನ್ ಶೂಟ್ ಮಾಡಿದೀವಿ. ಕತೆ ಬಂದು ತುಂಬಾ ವರ್ಷ ಸುಮ್ಮನೆ ಒಂದು ಲೈನ್ ನನ್ಗೆ ಉಳಿದೆ ಸರ್. ಅಂದ್ರೆ ಒಂದು 10th ಓದೋ ಟೈಮಲ್ಲಿ ಸುಮ್ಮನೆ ಒಂದು ಲೈನ್ ಮಾಡ್ಕೊಂಡಿದ್ದೆ. ನಾವು ಇಂಡಸ್ಟ್ರಿ ಬರ್ಬೇಕು ಅಂತ ಮೈಂಡಲ್ಲಿ ಇರಲಿಲ್ಲ. ಅದು ಬಂದಾದ್ಮೇಲೆ ನಮ್ಮ ಟೀಮ್ ಎಲ್ಲ ಕುತ್ಕೊಂಡು ಸಿನಿಮಾ ಮಾಡ್ಬೇಕು, ಪ್ರೊಡ್ಯೂಸರ್ ಇದು ಮಾಡ್ಬೇಕು ಅಂತ ಹೇಳಿದಾಗ ಈ ತರ ಹೇಳಿದೆ, ಈ ತರ ಒಂದು ಲೈನ್ ಇದೆ ಈ ತರ ಅಂತ ಹೇಳಿದಾಗ ಅವರೆಲ್ಲ ಡೆವಲಪ್ ಮಾಡಿ ಬರ್ದಾಗ ಬೇರೆ ತರ ಸ್ಕ್ರಿಪ್ಟ್ ಅವರೆಲ್ಲ ಸೇರ್ಕೊಂಡು ಈ ಹಂತ ತಂದಿದ್ದಾರೆ. ನಾನು ಯಾವತ್ತೂ ಅವ್ರಿಗೆ ಧನ್ಯವಾದ ಹೇಳ್ತೀನಿ. 100% ಆಡಿಯನ್ಸ್ಗೆ ತುಂಬಾ ತೃಪ್ತಿ ಕೊಡುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಯಾವ್ದ್ರಲ್ಲೂ ಪ್ರೊಡ್ಯೂಸರ್ ಕೂಡ ರಾಜಿ ಆಗದಿರ ತುಂಬಾ ನಮ್ಗೆ ಏನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ಸೌಂಡ್ ಡಿಸೈನ್ ಆಗಿರ್ಬೋದು, ಮ್ಯೂಸಿಕಲಿ, ಆಮೇಲೆ ವಿಜುವಲ್ಸ್ ವೈಸ್ ಆಲೇಶ್ವರ್ ಮಾಡಿದ್ರೆ ಇದಾಗ್ಲಿ ಪ್ರತಿಯೊಂದೂ ತುಂಬಾ ಚೆನ್ನಾಗಿರುತ್ತೆ. ಕೃಷ್ಣ ಸರ್ ಎಡಿಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ. ಅದು ನೀವೇ ಜನರಿಗೆ ತಲುಪಿಸ್ಬೇಕು. ದಯವಿಟ್ಟು ನೀವು ನೋಡಿ ಹೇಳ್ಬೇಕು ಸರ್. ಏನದು ಆ ಲೈನ್ ಏನದು ಏನು ನೀವು ಯೋಚನೆ ಮಾಡಿದ್ದು, ಅದು ಏನ್ ಹೇಳಕ್ ಹೊರಟಿದ್ದೀರಾ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಅಂದ್ರೆ 90s ಸ್ಟೋರಿನ ಹೇಳ್ತಾ ಇದೀವಿ. ಅಂದ್ರೆ ಇವಾಗಿನ ಜನರೇಷನ್ ಬರುತ್ತೆ, 90s ಜನರೇಷನ್ ಬರುತ್ತೆ. ಇವಾಗಿಂದು ಇಲ್ಲಿವರೆಗೂ ಒಬ್ಬ 90s ಜನರೇಷನ್ ಮೆಮೊರಿಯಬಲ್ ಇರ್ತಾನೆ. ಅವ್ನು ಯಾಕೆ ಮೆಮೊರಿಯಲ್ ಇರ್ತಾನೆ ಅನ್ನೋದೇ ಟೋಟಲ್ ಸಿನಿಮಾ ಸುತ್ತದೆ ಸರ್. 7 ಜನರೇಷನ್ ಬಂದು ಹೋಗುತ್ತೆ. ಇದು ಥ್ರಿಲ್ಲರ್ ಸರ್? ಇಲ್ಲ, ಲವ್ ಸಿನಿಮಾ. ನಿಮಗೆ ಟ್ರೀಟ್ಮೆಂಟ್ ಬಂದು ಆಕ್ಷನ್ ಸಿನಿಮಾ ತರ ಇರುತ್ತೆ. ಅಂದ್ರೆ ಅಲ್ಲಿ ಫೀಲಿಂಗ್ಸ್ ಇದ್ರು ನಿಮ್ಗೆ ಡೆಪ್ತ್, ಅಂದ್ರೆ ಒಂದು ಆಕ್ಷನ್ ಸಿನಿಮಾ ನೋಡಿದಾಗ ಹೆಂಗಿರುತ್ತೆ ಆ ಸೌಂಡ್ಸ್ ಆಗ್ಲಿ ವಿಜುವಲ್ಸ್ ಆಗ್ಲಿ, ಆಮೇಲೆ ನೇಚರ್ ತುಂಬಾ ಆಡ್ ಮಾಡಿದೀವಿ. ಪ್ರತಿ ಕಡೆನೂ ಗಾಳಿ, ಗುಡುಗು, ಮಿಂಚು, ಆಮೇಲೆ ಡೆಸ್ಟ್, ಅಂದ್ರೆ ಪ್ರತಿಯೊಂದು ಇರುತ್ತೆ. ಆದ್ರೆ ಲವ್ ಫೀಲಿಂಗ್ಸ್ ಅಲ್ಲೂ ಕೂಡ ಅದು ನೇಚರ್ ಆಡ್ ಮಾಡ್ಕೊಂಡು ಮಾಡಿದೀವಿ. 100% ಲವ್ ಸಿನಿಮಾ ಆದ್ರೂ ನಿಮ್ಗೆ ಆಕ್ಷನ್ ಸಿನಿಮಾ ನೋಡೋಷ್ಟು ಫೀಲ್ ಆಗುತ್ತೆ. ಈ ತಾಂಡವ ಹಾಡಿನ ಹಿನ್ನೆಲೆ ಏನು? ಅದು ತುಂಬಾ ವೈಲೆನ್ಸ್ ಇರೋಂಗಿದೆ. ಅದು ಯಾತಕ್ಕೆ ರಕ್ತಪಾತ, ಕೊಲೆಗಳಾಗುತ್ತೆ? ಅದೇ ಸರ್, ಇದು ಹೀರೋ ರಿವೆಂಜ್ ಇದು. ಅದು ಇದ್ರ ಬಗ್ಗೆ ನಾವು ಸ್ವಲ್ಪ ಹೇಳಿದ್ರು ಕಾನ್ಸೆಪ್ಟ್ ಬಿಟ್ಕೊಡಂಗಾಗುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಸರ್. ಮೇಜರ್ ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾದಲ್ಲಿ ಇದು. ಅದೇ ಸರ್, ಇದು ಫಸ್ಟ್ ಮೇಜರ್ ಬಂದು ನಾವು ಅಂದ್ರೆ ಬಸ್ ಸ್ಟಾಪ್ ಸೀನ್ಸ್ ಇದೆಲ್ಲ ಭದ್ರಾವತಿ ಪೇಪರ್ ಟೌನ್ ಅಲ್ಲಿ ಮಾಡಿದ್ವಿ ಸರ್. ಅದು ನಮ್ಮ ಕ್ಯಾಮರಾಮನ್ ಸರ್ ನೋಡ್ಬಿಟ್ಟು ಒಂದ್ಸಲ ಫೋನ್ ಮಾಡಿದ್ರೆ ಚೆನ್ನಾಗಿದೆ ಅಂತ ಎಲ್ಲ ಹೋಗಿ ಅಲ್ಲಿ ಮಾಡಿದ್ವಿ. ಆ ಹೀರೋಯಿನ್ ಮನೆ ಬಂದು ಇದ್ರಲ್ಲಿ ಗದಗ್ ಮಾಡಿದೀವಿ. ಆಮೇಲೆ ಕೊಳ್ಳೇಗಾಲ, ಆಮೇಲೆ ಇದು ಮೇಲ್ಕೋಟೆ, ಜಾಸ್ತಿ ಬಂದು ನಾವು ಶ್ರೀರಂಗಪಟ್ಟಣ ಸುತ್ತ ತುಂಬಾ ಮಾಡಿದೀವಿ ಸರ್. ಲಾಸ್ಟ್ ಅಲ್ಲಿ ಸೆಟ್ ಹಾಕಿದ್ದು ಅದೇ ತರ ಮೇಲ್ಕೋಟೆ ಸೆಟ್ ಏನದು? ಮೇಲ್ಕೋಟೆ ಸರ್. 90% 90 ಸರ್. 10% ಮಾತ್ರ ಇವಾಗಿನ ಜನರೇಷನ್ ಫ್ಲಾಶ್ ಬ್ಯಾಕ್ ಈ ತರ ಇರುತ್ತೆ ಸರ್. 5 ಭಾಷೆಯಲ್ಲಿ ಯಾತಕ್ಕೆ ಅಂದ್ರೆ ಕನ್ನಡದ ಒಂದು ಇದು ಅಂದ್ರೆ ಎಲ್ಲ ಇಲ್ಲೇ ಲೋಕಲ್ ಶೂಟಿಂಗ್ ಮಾಡಿರೋದ್ರಿಂದ ಬೇರೆ ಬೇರೆ ಭಾಷೆಗಳಿಗೆ ಹೇಗೆ ರೀಚ್ ಮಾಡಿಸ್ತೀರಾ?
ಯಾವ್ದಕ್ಕೆ ಇಲ್ಲ ಭಾಷೆಯಲ್ಲಿ ಮಾಡ್ಬೇಕು ಅಂತ? ಅದೇ ಸರ್, ಇದಂದ್ರೆ ಇವ್ ನಾವು ಶುರು ಮಾಡಿದ ಲವ್ ಚಾನಲ್ ಅದು ಎಲ್ಲಾ ಹತ್ರ ಮಾತಾಡ್ಬೇಕಾದ್ರೆ ನಾವು ಮಾಡಬೇಕು ಅಂತ ಶುರು ಮಾಡಿದಲ್ಲ, ಆದ್ರೆ ಮಾಡ್ತಾ ಮಾಡ್ತಾ ಎಲ್ಲಾರು ಹೇಳಕ್ ಶುರು ಮಾಡೋರು, ಇಲ್ಲ ಇದು ಬೇರೆ ಕಡೆ ತಗೊಂಡೋಗಿ ಒಬ್ರು ಹೇಳೋರು ತಮಿಳ್ ಸ್ಟ್ರಕ್ಚರ್ ಅಲ್ಲಿ ಇದೆ, ಆಮೇಲೆ ಒಬ್ರು ತೆಲುಗು ಸ್ಟ್ರಕ್ಚರ್ ಅಲ್ಲಿ ಇದೆ, ಈ ತರ ಹೇಳ್ತಾ ಅದು ಆಗ್ತಾ ಹೋಯ್ತು ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ ಕೂಡ ಆಯ್ತು ಮಾಡೋಣ ಅಂತ ಹೇಳಿದ್ರು. ನಾವ್ ಹಂಗೆ ಇದು ಮಾಡಿ ಶುರು ಮಾಡಿದಾಗ 4-5 ಮಾಡ್ಬೇಕು ಅಂತ ನಮ್ಮ ಮೈಂಡ್ ಇರ್ಲಿಲ್ಲ ಸರ್. ಅದು ನಡೀತಾ ಇತ್ತು ಸರ್. ಅದೇ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾ ಇದಾರೆ ಸರ್. ಒನ್ ಮಂತ್ ಅಲ್ಲಿ ಆಲ್ಮೋಸ್ಟ್ ಪ್ಲಾನ್ ನಡೀತಾ ಇದೆ ಸರ್. ಒಟ್ಟಿಗೆ ಅಂತ ನಡೀತಾ ಇದೆ. ಒಟ್ಟಿಗೆ ಇಲ್ಲಾಂದ್ರೆ 1 ವೀಕ್ ಆ ಕಡೆ ಈ ಕಡೆ ಪ್ಲೇಸ್ ಆಗುತ್ತೆ ಸರ್. ಒಟ್ಟಿಗೆ ಮಾಡ್ಬೇಕು ಅಂದ್ರೆ ಫೈಟ್ ನಡೀತಾ ಇದೆ, ನೋಡ್ಬೇಕು ಸರ್. ಸೆನ್ಸರ್ ಆಯ್ತಾ ಸರ್? ಸೆನ್ಸರ್ ಆಗಿದೆ. ಏನ್ ಸಿಕ್ತು? UA ಕೊಟ್ಟಿದ್ದಾರೆ. ದಯವಿಟ್ಟು ತುಂಬಾ ಇದರಲ್ಲಿ ಎಲ್ಲರೂ ಎಫರ್ಟ್ ಹಾಕಿ ಇದು ಮಾಡಿದ್ದಾರೆ. ನಿಮ್ ಸಹಕಾರ ತುಂಬಾ ಬೇಕು. ಹೊಸಬ್ರು ಏನೋ ಪ್ರಯತ್ನ ಪಟ್ಟಿದೀವಿ, ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಬೇಕು ಅಂತ ಮೀಡಿಯಂ ಹತ್ರ ಕಲ್ಕಲೇಬೇಕು ಅಂತ. ನಮ್ಗೆ ಆಗಿಲ್ಲ ಸರ್, ಆದ್ರೆ ಕೇಳಿದೀವಿ. ಅನುಭವಗಳು ಆಲ್ಮೋಸ್ಟ್ ಅನುಭವ ಸಚ್ಚಾಗಿರುತ್ತೆ ಸರ್. ಆಲ್ಮೋಸ್ಟ್ ಆದ್ರೆ ಒಂದು ಲೈನ್ ಯಾರೋ ಒಬ್ರು ಹೇಳಿದ್ರೆ ನಾವು ಅದನ್ನ ಹೇಳ್ಬೇಕ ಬೇಡ ಅಂತ ಮುಚ್ಚಿಟ್ಟಿದೀವಿ ಸರ್. ಅಂದ್ರೆ ಹುಬ್ಳಿ ಅಂದ್ರೆ ಯಾಕೆ ಬಂದಿದ್ದಕ್ಕೆ ಆ ವಿಷಯ, ನಾನು ಫಸ್ಟ್ ಸಿನಿಮಾ ಮಾಡ್ಬೇಕು ಅಂತ ಬಂದಿದ್ದಾಗ ಗುಡ್ಡೆಯಲ್ಲಿ ಒಂದು ರೂಮ್ ಅಲ್ಲಿ ಇದ್ರಿ. ಅಲ್ಲಿ ಹುಬ್ಳಿ ಹುಡುಗರೆಲ್ಲ ಇದ್ರು, ಹುಬ್ಳಿ ವಿಭಾಗ ಹುಡುಗರೆಲ್ಲ. ಅಲ್ಲಿ ಒಬ್ರು ಅಂದ್ರೆ ಮೇನ್ ಲೈನ್ ಆಲ್ಮೋಸ್ಟ್ ಟ್ವಿಸ್ಟ್ ಆಗಿದ್ದು ಅಲ್ಲೇ ಸರ್. ಅದೇ ನಾವು ಫುಲ್ ಲೈವ್ ಸ್ಟೋರಿ ಇಲ್ಲದೆ ಇರೋದ್ರಿಂದ ಇದು ಒರಿಜಿನಲ್ ಕತೆ ಅಂತ ಹೇಳಕ್ ಬೇಡ, ಸುಮ್ಮನೆ ಫೇಕ್ ತರ ಆಗುತ್ತೆ ಅಂದ್ಬಿಟ್ಟು ಎಲ್ಲೂ ಹೇಳ್ತಾ ಇಲ್ಲ ಸರ್. ಅಂದ್ರೆ ನಮ್ ಸಿನಿಮಾದಲ್ಲಿ ಕಾಣಿಸುತ್ತೆ ಸರ್. ಯಾಕಂದ್ರೆ ನಮ್ಮಿದ್ರಲ್ಲಿ ಮೊಬೈಲ್ ಇರಲ್ಲ, ಮೊಬೈಲ್ಸ್ ಇರಲ್ಲ, ಆಮೇಲೆ ಎಲ್ಲ ಲವ್ ಲೆಟರ್ಸ್, ಆಮೇಲೆ ಲ್ಯಾಂಡ್ ಲೈನು, ಆಮೇಲೆ ಇದು ಕಾಯಿನ್ ಬಂತು, ಈ ತರ ಸ್ಟ್ರಕ್ಚರ್ ಹೋಗುತ್ತೆ ಸರ್. ಅದು ಪಾರಿವಾಳ ಇಲ್ಲ ಸರ್. ಅದೇ ನಮ್ಮಿದ್ರಲ್ಲಿ ಜಾಸ್ತಿ ನೇಚರ್ ಆಡ್ ಆಗಿದೆ ಸರ್. ಅಂದ್ರೆ ಇವ್ರಿಬ್ರು ಲವ್ ಶುರುವಾಗೋ ಟೈಮಲ್ಲಿ ನೇಚರ್ ಮಾತಾಡುತ್ತೆ. ಸೌಂಡ್ ಅಲ್ಲಾಗ್ಲಿ ವಿಜುವಲ್ಸ್ ಅಲ್ಲಾಗ್ಲಿ ಅದು ನೋಡಿದಾಗ ಅನುಭವ ಆಗುತ್ತೆ, ನೇಚರ್ ಮಾತಾಡುತ್ತೆ ಸರ್. ಮೀಡಿಯಾದವ್ರು ಮಾತ್ರ ಪ್ರಶ್ನೆ ಕೇಳಲಿ. ನಂದಕುಮಾರ್ ಅವ್ರಿಗೆ ಧನ್ಯವಾದಗಳು. ಎನಿ ಕ್ವೆಶನ್ಸ್? ಸುಮನ್ಗೆ ಕಂಬೈನ್ಸ್ ಅನ್ನೋದು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್. ನಾವೆಲ್ಲ ನಂದ ಸರ್ ಮೊದಲಿಂದ ವಿ ಆರ್ ಆಲ್ ಫ್ರೆಂಡ್ಸ್. ಹಂಗಾಗಿ ಲಾಟ್ ಆಫ್ ಡಿಸ್ಕಷನ್ ಆದ್ಮೇಲೆ ಈ ತರ ಒಂದು ಮಾಡೋಣ ಅಂದ್ಮೇಲೆ ಐ ಸೆಡ್ ಓಕೆ. ಆದ್ರೆ ಐ ಆಮ್ ಫ್ರಮ್ ಎ ಡಿಫರೆಂಟ್ ಇಂಡಸ್ಟ್ರಿ, ಬೇರೆ ಇಂಡಸ್ಟ್ರಿಯಿಂದ IT ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ಸೊ ಆಸ್ ಅನ್ ಆರ್ಟಿಸ್ಟ್ ಮಾಡಿದ್ದೀನಿ ಸಿನಿಮಾ. ನಾನು ಹೀರೋಯಿನ್ ತಂದೆ ಪಾತ್ರದಲ್ಲಿದ್ದೀನಿ. ಇಂಡಸ್ಟ್ರಿ ಬಂದ್ಮೇಲೆ ಗೊತ್ತಾಯ್ತು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ ಸಿನಿಮಾಲಿ ಒಳಗೆ ಹೋಗ್ತಾ ಇದ್ದ ಟೀಮ್ ಎಫರ್ಟ್ಸ್ ನೀವು ಸಿನಿಮಾಲೆಲ್ಲ ತೋರಿಸುತ್ತೆ, ನಾನು ಹೇಳಕ್ ಆಗಲ್ಲ. ಅಲ್ಲೇ ಒಬ್ಬೊಬ್ಬರದು ವಿ ವರ್ಕ್ಡ್ ಆಸ್ ಅ ಇಂಡಿವಿಜುವಲ್, ಆಸ್ ಅ ಬ್ಯೂಟಿಫುಲ್ ಟೀಮ್. ಏನ್ ಸಪೋರ್ಟ್ ಬೇಕೋ ವಿಸ್ ಟು ಡಿಸ್ಕಸ್. ಎಲ್ಲಾ ಸ್ಟೇಜಲ್ಲೂ ಡಿಸ್ಕಷನ್ ಆಗಿ ವಿ ವೆಂಟ್. ಯಾವ್ದಕ್ಕೂ ನೋ ಅರ್ಜೆನ್ಸಿ. ನಮ್ಗೇನಂದ್ರೆ ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ಶುಡ್ ಕಮ್ ಗುಡ್ ಅಂತ. ಸೊ ಚೆನ್ನಾಗಿ ಮಾಡಿದೀವಿ. ಎಫರ್ಟ್ಸ್ ಎಲ್ಲಾರ್ದು ಇದೆ. ವಿ ರಿಕ್ವೆಸ್ಟ್ ಎವ್ರಿ ಒನ್ ಟು ಸಪೋರ್ಟ್ ದಿಸ್. ಎಲ್ರು ನಮ್ಗೆ ಸಹಾಯ ಕೊಟ್ಟು ಇದು ಒಳ್ಳೆ ಒಂದು ಸಕ್ಸಸ್ ಆಗ್ಲಿ ಅಂತ ಬೇಡ್ಕೊಂತೀನಿ. ಥ್ಯಾಂಕ್ ಯು. 4 ಜನ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇನ್ನು ಈ ಸಿನಿಮಾ ಗೆಲುವನ್ನ ತಂದ್ಕೊಳ್ಳಿ. ಓವರ್ ಟು ಯು. ಥ್ಯಾಂಕ್ ಯು ಮೇಡಮ್. ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಮೀಡಿಯಾದವರಿಗೆ ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ ಯು. ಈ ಮೂವಿಯಲ್ಲಿ ನಂದು ಒಂದು 90s ಇದೊಂದು 90s ಸಬಬ್ ಲವ್ ಸ್ಟೋರಿ. ನಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಮನೇಲಿ ಏನು ಜವಾಬ್ದಾರಿ ತಗೊಳ್ಳದೆ ಹಂಗೆ ಆಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡಿರ್ತಾನೆ. ಅವ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಆಗಿ ಒಂದು ವಿಷಯ ಬರುತ್ತೆ, ಅದನ್ನ ಉಳಿಸ್ಕೊಂತಾನ ಇಲ್ವಾ ಅನ್ನೋದು ನಮ್ಮ ಸಿನಿಮಾ. ಅದು ಕರೆಕ್ಟ್ ಆಗಿ ಮಾಡಿದೀನಲ್ಲ ಸರ್? ಥ್ಯಾಂಕ್ ಯು. ಸರ್ ಪ್ರಿಪರೇಷನು ಇಲ್ಲ, ಅಶೋಕ್ ಸರ್ ಇದಾರೆ. ಒಂದು 6 months ನನ್ನ ಬೆಂಡೆತ್ತಿದ್ದಾರೆ ಅವರು. ಸ್ಟಂಟ್ಸ್ ಎಲ್ಲ ಮಾಡಿದೀವಿ ತಾಂಡವ ಸಾಂಗ್ಗೆ. ಆಮೇಲೆ ಡ್ಯಾನ್ಸ್ ಸಾದಿಕ್ ಸರ್ ಸೂಪರ್ ಆಗಿ ಮಾಡಿಸಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಚೆನ್ನಾಗಿ ಮಾಡಿದೀವಿ, ನೀವು ನೋಡಿ ಹೇಳ್ಬೇಕು ಸರ್ ಎಲ್ಲರೂ. ಹೌದು ಸರ್, ಮೊದಲನೇ ಸಿನಿಮಾ ತರ ಇರ್ಲಿಲ್ಲ ಸರ್. ಸ್ಟಾರ್ಟಿಂಗ್ ಒಂದು ವರ್ಕ್ಶಾಪ್ ತರ ಮಾಡ್ಕೊಂಡಿದ್ವಿ.
ರಿಹರ್ಸ್ ಮಾಡಿದ್ವಿ. ಸೆಟ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಸಿನಿಮಾ ತರ ಇರ್ಲಿಲ್ಲ. ಸೊ ನಾನು ತುಂಬಾ ಥಿಯೇಟರ್ ಮಾಡಿದ್ದೆ. ಅಲ್ಲಿಂದ ಇಲ್ಲಿ ಅಡಾಪ್ಟ್ ಆಗೋದು ಹೆಂಗೆ ಅಂತ ಫಸ್ಟ್ ನನಗೆ ತುಂಬಾ ಭಯ ಇತ್ತು. ಬಟ್ ನಂದ ಸರ್ ಇಟ್ ಮೇಡ್ ಇಟ್ ಈಸಿ ಫಾರ್ ಮಿ. ನಿಮ್ದು ಐಟಿ ಹಿನ್ನೆಲೆನಾ? ಹೌದು ಮೇಡಮ್. ನಾನು 2 years HCL ಟೆಕ್ ಗೆ ವರ್ಕ್ ಮಾಡ್ತಿದ್ದೆ. ಆಮೇಲೆ ಕ್ವಿಟ್ ಮಾಡಿ ಬಾಲಮಂದಿರ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಮಾಡಿದ್ದೇನೆ ಆಕ್ಟಿಂಗ್ ಕೋರ್ಸ್. ಆಮೇಲೆ ಒಂದು 7-8 years ಥಿಯೇಟರ್ ಮಾಡ್ತಿದ್ದೆ. ಆಮೇಲೆ ಇದು ಇಲ್ಲಿಗ ಹೇಗಿದ್ಮೇಲೆ ಅದು ಬೆಟರ್ ಇತ್ತು ಅಂತ ಅನ್ಸತ್ತಾ ಅಥವಾ ಇಲ್ಲೇ ಕಂಟಿನ್ಯೂ ಆಗ್ಬೇಕು? ಇಲ್ಲ, ಹಂಗೆ ಸುಮಾರು ಜನ ಥಿಯೇಟರ್ ಚೆನ್ನಾಗಿ ಸೂಪರ್ ಆಗಿತ್ತು, ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಸಿನಿಮಾ ಒಂಥರ ಅಂತಾರಲ್ಲ. ನನಗೆ ಎರಡೂ ಚೆನ್ನಾಗಿದೆ ಮೇಡಮ್. ಅದಾದ್ರ ಚಾಲೆಂಜಸ್ ಅದಕ್ಕಿದೆ. ಥಿಯೇಟರ್ ಅದೊಂಥರ ಎಕ್ಸ್ಪೀರಿಯನ್ಸ್. ಇದು ಸಿನಿಮಾ ಬಂದು ಎಲ್ಲೋ ನಾವು ಬಿಟ್ಟಿರ್ತೀವಿ ಎಮೋಷನ್, ಅದನ್ನ ಮತ್ತೆ ಎಲ್ಲಿಂದ ನಾವು ಕಂಟಿನ್ಯೂ ಮಾಡಬೇಕು, ಅದು ಚಾಲೆಂಜಿಂಗ್ ಆಗಿತ್ತು. ಇದ್ರ ಚಾಲೆಂಜಸ್ ಇದಕ್ಕೆ ಪರ್ಫೆಕ್ಷನ್ ಪ್ರೊಫೆಷನ್ ಇದು ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು. ತಂದೆಯವರ ಅಡ್ವೈಸ್ ಏನಾಗಿತ್ತಪ್ಪ ಸಿನಿಮಾ ಹೀರೋ ಆಗಿ ಬರ್ತೀನಿ ಅಂತ? ಅವ್ರು ಆಕ್ಚುಲಿ ಬೇಡ ಅಂದ್ರು. ಅಲ್ಲ, ಬೇಡ ಅಂದಿಲ್ಲ, ಯೋಚನೆ ಮಾಡೋ ನಿನ್ ಇಷ್ಟ ಅಂತ ಹೇಳಿದ್ರು. ಅಡ್ವೈಸ್ ಏನಿಲ್ಲ ಮಾಡಿಲ್ಲ ಸರ್. ಬಹಳಷ್ಟು ಹೀರೋಗಳನ್ನೆಲ್ಲ ಕಟ್ ಮಾಡಿ ಸಾಕಿರೋರು. ಅದೇ ಅದಕ್ಕೆ ನಮ್ಮ ಟೀಮ್ ಅವ್ರ ಹತ್ರ ಹೋಗಿಲ್ಲ ನಾವು. ಅದು ಗೌರವದಿಂದ, ಸೊ ಭಯದಿಂದ. ಲವ್ಲಿ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ನೀವು ಸ್ವಲ್ಪ ವಿಡಿಯೋ ನೋಡಿ ಕರೆದು ನಂಗೆ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಅದಕ್ಕೆ ನಾನು ನಂದು ಸರ್ಗೆ ಯಾವತ್ತೂ ಐ ವಿಲ್ ಬಿ ಥ್ಯಾಂಕ್ಫುಲ್. ಬಿಕಾಸ್ ಅವತ್ತು ಸರ್ ಕೊಟ್ಟಿದ್ದ ಆಪರ್ಚುನಿಟಿಯಿಂದ ಇವತ್ತು ನನ್ಗೆ ಈ ಅವಕಾಶ ಸಿಕ್ಕು ಒಂದ್ ಮೂವಿ ಹೀರೋಯಿನ್ ಆಗಿದ್ದೀನಿ. ತುಂಬಾ ಕಷ್ಟಪಟ್ಟು ಶೂಟ್ ಮಾಡಿದೀವಿ, ಹಗ್ಲು ರಾತ್ರಿ. ನಾವೆಲ್ಲ ಹೇಗೆ ಅಂದ್ರೆ ವಿ ಆರ್ ಲೈಕ್ ಅ ಫ್ಯಾಮಿಲಿ. ಸೊ ಒಬ್ರು ಯಾವ್ದ್ರಲ್ಲೂ ಏನಕ್ಕೂ ಕಾಂಪ್ರಮೈಸ್ ಆಗದೆ ತುಂಬಾನೇ ಎಫರ್ಟ್ ಹಾಕಿದ್ದೀವಿ. ಸೊ ನಮ್ಮ ಎಫರ್ಟ್ಸ್ ಇವಾಗ ನಿಮ್ ಮುಂದೆ ಇದೆ. ನಾವ್ ಹಾಕಿದ ಎಫರ್ಟ್ಸ್ ಅಷ್ಟು ನಮ್ಗೆ 100% ಸಕ್ಸಸ್ ಸಿಗ್ಬೇಕಂದ್ರೆ ನಿಮ್ ಸಪೋರ್ಟ್ ನಮಗ್ ತುಂಬಾನೇ ಇಂಪಾರ್ಟೆಂಟ್. ಸೊ ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ. ಆಕ್ಷನ್ ಜಾಸ್ತಿ ಅಂತಂದ್ರು ನೀವೇನಾದ್ರು? ಇಲ್ಲ, ಆಕ್ಷನ್ ಇದೆ. ನಂದು ಇಲ್ಲ ಆಕ್ಚುಲಿ. ನಂದು ಫುಲ್ ಟ್ರೆಡಿಷನಲ್ ಕ್ಯಾರೆಕ್ಟರ್. ಇದ್ರಲ್ಲಿ ಚೆನ್ನಾಗಿದೆ ಕ್ಯಾರೆಕ್ಟರ್. ಹೇಗೆ ಅಂದ್ರೆ ಯಾರಾದ್ರೂ ಪಕ್ಕದಲ್ಲಿರೋರು ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅವಳು ಫುಲ್ ಹೆದರ್ತಿರ್ತಾಳೆ. ಆ ತರ ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ. ಹಾ ಸರ್, ನನ್ಗೆ ಇಷ್ಟ ಆಗೋ ಪ್ರಾಜೆಕ್ಟ್ ಸಿಕ್ಕ್ರೆ ಖಂಡಿತ ಮಾಡ್ತೀನಿ. ಆಕ್ಚುಲಿ Jan 6th ನಂದು ಡೆಲಿವರಿ ಆಯ್ತು. ಲಾಸ್ಟ್ ನಾನು ಮೀಡಿಯಾದಲ್ಲಿ ಬಂದಾಗ ಹೇಳಿದ್ದೆ ಲೈಕ್ ಟ್ವಿನ್ಸ್ ಬೇಬಿ. ಅವಾಗ ನಾನು ಕ್ಯಾರಿಂಗ್ ಇದ್ದೆ. ಸೊ ಎಲ್ಲರೂ ಕೇಳ್ತಾ ಇದ್ರಿ ಬಾಯ್ ಗರ್ಲ್ ಅಂತ. ಟ್ವಿನ್ ಗರ್ಲ್ ಬೇಬಿ ಆಗಿದೆ ನಂಗೆ Jan 6th. ಸೊ ಅದಾಯ್ತು. ಆಮೇಲೆ ನಂದು ಸರ್ ನಂಗೆ ಸ್ಯಾಟರ್ಡೆ ಕಾಲ್ ಮಾಡಿದ್ರು ಈ ತರ ಹಿಂಗೆ ಇದೆ ಅಂತ ಇವೆಂಟು. ನಾನ್ ಸೆಕೆಂಡ್ ಥಾಟ್ ಯೋಚನೆ ಮಾಡಿಲ್ಲ. ಓಕೆ ಫೈನ್, ಏನಾದ್ರೂ ಆಗ್ಲಿ ನಾನು ಹೋಗ್ಬೇಕು. ಬಿಕಾಸ್ ಹೀರೋಯಿನ್ ಆಗಿ ನನ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಮೂವಿಗೆ ಅದ್ ನಾನು ಕಂಪ್ಲೀಟ್ ಮಾಡ್ಲೇಬೇಕು. ಬಿಕಾಸ್ ನಾನು ಒಬ್ಳು ಬಂದಿಲ್ಲ ಅಂದ್ರೆ ಅದು ನಮ್ ಮೂವಿಗೆ ಡ್ರಾಬ್ಯಾಕ್ ಆಗ್ಬಾರ್ದು. ಸೊ ಇಲ್ಲ, ನಾನು ಹೋಗ್ತೀನಿ, ನನ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಹ್ಯಾವ್ ಟು ಕಂಪ್ಲೀಟ್ ಅನ್ಕೊಂಡು ಇವತ್ ಬಂದೆ ನಾನು. ಸೊ ನಿಮ್ ಸಪೋರ್ಟ್ ನಮಗ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ. ಬ್ಯಾಂಗ್ಳೂರಲ್ಲೇ ಸರ್. ನಮಸ್ಕಾರ. ಒಳ್ಳೆ ಸಿನಿಮಾ ಮಾಡಿದ್ವಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಫಸ್ಟ್ ಸ್ಟಾರ್ಟಿಂಗ್ ಡ್ರ್ಯಾಗನ್ ಮಾಡಿದ್ವಿ, ಬರ್ತಾ ಬರ್ತಾ ಅಲೆಕ್ಸಾ ಮಾಡಿದ್ವಿ. ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿದ್ವಿ ಸರ್. ನಂದುನೇ ನನಗೊಂದು ದೊಡ್ಡ ಚಾಲೆಂಜು. ಯಾಕೆಂದ್ರೆ ನಾನು ಬಹಳ ಸಿನಿಮಾ ಮಾಡಿದೀನಿ ಸರ್. ಬಟ್ ಇವ್ರ ಜೊತೆಗೆ ಮಾಡಿದ ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಯಾಕೆಂದ್ರೆ ಇವರು ಪ್ರತಿ ಒಂದು ಸೀನ್ ಮ್ಯೂಸಿಕ್ ಎತ್ಕೊಂಡು ಶೂಟ್ ಮಾಡ್ಯಾರ ಸರ್. ಅಂದ್ರೆ ನಮ್ದು ರೆಡಿ ಇರಲಿಲ್ಲ. ಇಟ್ಟು ಮ್ಯೂಸಿಕ್ ಯಾವ್ದಿದೋ ಅದನ್ನ ರೆಫರೆನ್ಸ್ ಇಟ್ಕೊಂಡು ಶೂಟ್ ಮಾಡಿದ್ದಾರೆ ಸರ್. ಭದ್ರಾವತಿ ಮಾಡಿದೀವಿ, ಆಮೇಲೆ ಗದಗ ಮಾಡಿದೀವಿ ಸರ್. ನನಗಿಂತ ನಮ್ಮ ಡೈರೆಕ್ಟರ್ ಸಖತ್ ಅದರಲ್ಲಿ ಇದ್ದಾರೆ. ಯಾಕೆಂದ್ರೆ ಅವರು ನಾನು ಇಲ್ಲಿ ಮಾಡೋಣ ಚೆನ್ನಾಗಿದೆ ಅಂದ್ರು, ಇಲ್ಲ ಅಲ್ಲೇ ಸರ್ ಇದಕ್ಕಿಂತ ಬೆಟರ್ ಆಗಿ ನೋಡೋಣ ಅಂತ ಒಳ್ಳೊಳ್ಳೆ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾರೆ. ಇದೊಂದು ಚಾಲೆಂಜಿಂಗ್ ಆಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕೃಷ್ಣ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ. ಸೊ ನಂದಣ್ಣ ನನಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದಾರೆ. ಸೊ ನಾನು 100% ಏನಿದೆ ಅದು ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸೊ ನೀವು ಆಶೀರ್ವಾದ ಮಾಡಿ ನೋಡಿದ್ರೆ ಮುಂದೆ ಬೆಳೀತೀನಿ ಅಂತ ಅನ್ಕೋತೀನಿ.
ಸರ್ ಅದೇ ತುಂಬಾ ಚೆನ್ನಾಗಿದೆ, ನಮ್ಗೆ ಚೆನ್ನಾಗಿದೆ ಸರ್. ನೀವು ಸಲ ನೋಡಿದ್ರೆ ಸರ್. ಇಲ್ಲ ಸರ್, ನಾನು ಫಸ್ಟ್ ಟೈಮ್ ನೋಡಿದ್ದು ಆ ಎಡಿಟರ್ ಅಂತ ಗೊತ್ತಾದಾಗ ನಾನು ಟೀಸರ್ ಆಶೀರ್ವಾದ ತಗೊಂಡೆ ಸರ್. ಸೊ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಹಂಗೆ ದೇವು ಪಕ್ಕ ಅಶೋಕ್ ಸರ್. ಸರ್ ನಮಸ್ಕಾರ ಸರ್. 1990ಗೆ ಫೈಟ್ ಮಾಸ್ಟರ್ ಅಶೋಕ್ ಅಂತ. ಆಕ್ಚುಲಿ ಇದು ಸೀಕ್ವೆನ್ಸ್ ಸಿಕ್ಕಾಪಟ್ಟೆ ಕಷ್ಟ, ಸಾಂಗ್ ಸೀಕ್ವೆನ್ಸ್. ಆಕ್ಚುಲಿ ನಾವು ರೋಪ್ ಹಾಕಿ ಐಟಮ್ಸ್ ಮಾಡಿ ರಿಸ್ಕ್ ತಗೊಂಡು ಕೆಲಸ ಮಾಡಿದೀವಿ. ಆಕ್ಚುಲಿ ಒಬ್ಬೊಬ್ರಿಗೂ ಹೆವಿ ರಿಸ್ಕ್ ಕೊಟ್ಟು ಕೆಲಸ ಮಾಡಿದೀನಿ. ಆಕ್ಚುಲಿ ಹೀರೋ ಬಂದು ಮೇಲೆ ಈಶ್ವರ ಇದ್ದಾರೆ, ಈಶ್ವರ ದಾಟಿ ಕೆಳ ಬಂದು ಜಂಪ್ ಮಾಡಿ ಎದೆಗೆ ಹೊಡಿತಾರೆ. ಆಕ್ಚುಲಿ ಹೆವಿ ರಿಸ್ಕ್ ಜಾಬ್ ಮಾಡಿದ್ದಾರೆ. ನನ್ ಗೊತ್ತಿರುತ್ತಲ್ಲ, ಈ ತರ ಸ್ವಲ್ಪ ಹೆವಿ ರಿಸ್ಕ್ ಜಾಬ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ರಿಸ್ಕ್ ಟಾಪ್ ಹೋಗ್ಬೇಕು. ಯಾಕಂದ್ರೆ ಈಶ್ವರ ಇರೋದು ಎಷ್ಟೋ ಅಡಿ ಐತೆ, ಅಲ್ಲಿಂದ ಮೇಲೆ ಬಂದು ಕೆಳ ಬಂದು ಜಂಪ್ ಮಾಡಿ ಎದೆ ಹೊಡಿಬೇಕು. ಅದು ಹೆವಿ ರಿಸ್ಕ್ ಜಾಬ್. ಯಾಕಂದ್ರೆ ಕೆಲವು ಜನ ಮಾಡ್ಬೋದು, ಇಲ್ಲ ಅಂತ ಅಲ್ಲ. ಅದು ಇವ್ರು ಮಾತ್ರ ಅಷ್ಟು ಈಸಿಯಾಗಿ ಕೆಲಸ ಮಾಡಿದ್ರು ನಮ್ಮ ಹತ್ರ. ಕೆಲವು ತೆಲುಗು ಪಿಕ್ಚರು, ಕನ್ನಡ ಪಿಕ್ಚರು ಎಲ್ಲ ನೋಡಿದ್ದೀರಾ. ಅಂದ್ರೆ ಇವರು ಅಷ್ಟು ಈಸಿಯಾಗಿ ನಮಗೆ ಒಬ್ಬ ಹೀರೋ, ಹೊಸ ಹೀರೋ ಬಂದು ಈ ತರ ಸ್ಪೆಷಲ್ ವರ್ಕ್ ಮಾಡಿದಾರೆ ಅಂದ್ರೆ ನಮ್ಗೆ ಭಲೆ ಖುಷಿ ಆಯ್ತು ಸರ್. ಆಮೇಲೆ ನಂದಕುಮಾರ್ ನಮ್ಗೆ ಈ ತರ ಬೇಕು ಆ ತರ ಬೇಕು ಅನ್ನೋರು, ನಾನ್ ರೆಡಿ 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 ಅಂತ ಇದೆ ಹೊತ್ತು ಯಾವ್ದು ಇಲ್ಲ ಅಂತ ಹೇಳ್ತಲ್ಲ. ಆಮೇಲೆ ಕ್ಯಾಮ್ರಾಮನ್ ನಮ್ಗೆ ಹೆವಿ ಸಾಥ್ ಕೊಡೋರು. ಆಮೇಲೆ ನಮ್ಮ ವಿಲ್ಲನ್ ಅವ್ರು ಇದ್ದಾರೆ, ಅವರು ಅಷ್ಟೇ, ಮಾಸ್ಟರ್ ರೆಡಿ ಮಾಸ್ಟರ್, ಯಾಕೆ ಮಾಸ್ಟರ್ ಹಿಂಗೆ ಇದ್ದೀರಾ, ರೆಡಿ, ನಾವು ಮಾಡಕ್ ರೆಡಿ, ಯಾವ್ದಕ್ಕೆ ಭಯ ಬೀಳಲ್ಲ. ನಮ್ ಪಿಕ್ಚರ್ ಹಿಟ್ ಆಗ್ಬೇಕು, ಕನ್ನಡ ಜನ ನಮ್ ನೋಡ್ಬೇಕು. ಯಾವ ದೇಶ ಈ ದೇಶ ಎಲ್ಲ ನೋಡ್ತಾ ಇದ್ದಾರೆ, ನಮ್ ಕನ್ನಡ ನಮ್ ಪಿಕ್ಚರ್ ಯಾಕೆ ತೋರಿಸಲ್ಲ, ತೋರಿಸಿ ಧೈರ್ಯ ಕೊಡಿ ಅನ್ನೋರು. ಇಷ್ಟು ಚೆನ್ನಾಗಿ ಮಾಡೋರು, ಹೀರೋ, ಡೈರೆಕ್ಟ್ರು, ವಿತ್ ಕ್ಯಾಮ್ರಾಮನ್, ಪ್ರೊಡ್ಯೂಸರು, ವಿತ್ ಆರ್ಟಿಸ್ಟ್ಗೆಲ್ಲ ನನ್ನ ನಮಸ್ಕಾರ. ಒಂದು ಮಾತ್ರ ಒಂದು ಆಕ್ಷನ್ ಫೈಟ್ ಮಾಡಿದೀವಿ, ಬೆಂಕಿ ಫೈಟು. ಅದು ಹೆವಿ ರಿಸ್ಕ್ ಆಗಿ ಮಾಡಿದೀವಿ. ಯಾಕೆ ಬೆಂಕಿ ಸ್ವಲ್ಪ ಟಚ್ ಆದ್ರೆ ಅಮ್ಮ ಅಪ್ಪ ಅಂತೀವಿ, ಅಯ್ಯೋ ಅಂತೀವಿ. ಈ ಬೆಂಕಿ ಇಟ್ಕೊಂಡೆ ಫೈಟ್ ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ಏನ್ ಮೈಯೆಲ್ಲ ಆಡ್ತಾ ಇದ್ದಾರೆ. ಎಲ್ಲಿ ಎಲ್ಲದೆ ನೋಡ್ರಿ, ಅಲ್ಲ ಕಡೆ ಈ ಕಡೆ ಈ ಕಡೆ ಈ ಕಡೆ, ಆ ಲಾರಿ ಈ ಲಾರಿ ಈ ಕಡೆ ಎಲ್ಲ ಬೆಂಕಿಗಳು ಬರ್ತಾ ಇದೆ. ಎಲ್ಲಿ ನೋಡಿದ್ರೆ ಬೆಂಕಿ ಕಡೆ. ಆತ ಹೆವಿ ರಿಸ್ಕ್ ಜಾಬ್ ತಗೊಂಡು ಕೆಲಸ ಮಾಡಿದ್ದಾರೆ. ಥ್ಯಾಂಕ್ಸ್ ಸರ್. ಸರ್ ಸರ್ ನಾವು ಆಕ್ಷನ್ ಫೈಟ್ ಮಾಸ್ಟರ್ ಅಲ್ವಾ, ಅದು ಬರ್ತಾನೆ ಇರ್ತದೆ ಸರ್. ಸ್ಟಾರ್ಟ್ ಕ್ಯಾಮ್ರಾ ಅಂದ್ರೆ ಫಾಲ್ಟ್ ಹೋಗ್ಬಿಡ್ತದೆ. ಇವಾಗ ಯಾವ ಸೀರಿಯಲ್ ಹೋಗ್ತೀವಿ, ಅಣ್ಣಯ್ಯ ಸೀರಿಯಲ್, ರಾಮಾಚಾರಿ ಸೀರಿಯಲ್ ಹೋಗ್ತೀವಿ, ಸುಮ್ಮನೆ ಹೇಳ್ತೀವಿ ಮಾಸ್ಟರ್ ಬನ್ನಿ ಮಾಸ್ಟರ್, ನಿಮ್ ಕೆಲಸ ಮುಗಿತು ಬನ್ನಿ ಮಾಡಿ ಮಾಡಿ ಸರ್, ರೆಡಿ ಸರ್ ರೆಡಿ. ಆ ಬಂದಿದೆ ಸರ್, ಡೈರೆಕ್ಟರ್ ಪ್ರೊಡ್ಯೂಸರ್ ಹಂಗ ಹೋಗ್ಬಿಡ್ತಾರೆ. ಯಾಕಂದ್ರೆ ನಮ್ಗೆ ಹೋಗ್ತಾ ಇರ್ತದೆ ವರ್ಕು. ಓ ಹಂಗ್ ಸೈಲೆಂಟ್ ಆಗಿರ್ತಾರೆ. ಸರ್ ಹೇಳಿ ಸರ್. ಹೊಸ ಟೈಟಲ್ ಬೆಂಕಿ ಅಶೋಕ್ ಅಂತ ನೀವ್ ಹೇಳ್ತಾ ಇದೀರ ಟೈಟ್ಲು. ಆಕ್ಚುಲಿ ನಾವು ಆಕ್ಚುಲಿ ನಾವು ಆ ಕಾಲದಿಂದ ಒಬ್ರು ಏನಂದ್ರೆ, ಒಬ್ಬ ಮೆಡ್ರಾಸ್ ಮಾಸ್ಟರ್ ಆಗ್ಲಿ, ಆಂಧ್ರ ಮಾಸ್ಟರ್ ಆಗ್ಲಿ, ಬಾಂಬೆ ಮಾಸ್ಟರ್ ಆಗ್ಲಿ, ಪುನೀತ್ ರಾಜ್ಕುಮಾರ್ಗೆಲ್ಲ ನಾವು ಕಂಪೋಸ್ ಮಾಡ್ತಾ ಇದ್ವಿ. ಅವ್ರು ಬಿಟ್ಕೊಡ್ತಾ ಇದ್ದಿಲ್ಲ ಬಾಂಬೆ ಮಾಸ್ಟರ್ ರಾಮ್ ಶೆಟ್ಟಿಗೆ, ನಾನೇ ಕಂಪೋಸ್ ಮಾಡ್ತಾ ಇದ್ದೆ. ಈ ತರ ಬಿಡು ಆ ತರ ಬಿಡು ಅಂತ ನಾನ್ ಕಂಪೋಸ್ ಮಾಡ್ತಾರೆ. ರಾಮ್ ಶೆಟ್ಟಿ ಅವರು ಅಚ್ಚ ಕಮ್ ಕರ್ತಾ देखो उनका ಅವ್ನ ಮಾತು ಕೇಳು ನೀನು, ನೀನಾಗ ಅವ್ರ ಬಗ್ಗೆ ಮಾತಾಡ್ಬೇಡ. ಮಿಲನ ಸಾಂಗ್ ಫೈಟ್ ನೋಡಿದ್ವಿ ಸರ್, ಎಲ್ಲ ನಾನೇ ಕಂಪೋಸ್ ಮಾಡಿದ್ದೆ. ಆಕ್ಚುಲಿ ಆಕ್ಟಿವ್ ಫೈಟು ಮಾಡಿದ್ದೀನಿ ಅದಲ್ಲಿ. ಅದೇ ನಾವು ನಮ್ಮ ಕನ್ನಡ ಪಿಕ್ಚರ್ ನಾವು ಗೆಲ್ಬೇಕಲ್ವಾ, ಬೇರೆ ದೇಶದವ್ರು ಅವನೇ ಯಾಕೆ ಬರ್ಬೇಕು, ನಾವೇ ಗೆಲ್ಬೇಕು, ನಾವೇ ಆಕ್ಷನ್ ಇಂಡಿಯರ್ ಆಗ್ಬೇಕು. ಯಾಕೆ ಬೈಬೇಕು ನಾವು? ಇವಾಗ ಅಣ್ಣಯ್ಯ ಸೀರಿಯಲ್ ನೋಡ್ತೀರಾ, ರಾಮಾಚಾರಿ ಸೀರಿಯಲ್ ನೋಡ್ತೀರಾ, ಅದ್ರಲ್ಲಿ ಆಕ್ಷನ್ ಹೀರೋ ತರ ಫೈಟ್ ತೆಗಿತಾ ಇದೀವಲ್ಲ. ಮಾಮೂಲಿ ಫೈಟ್ಗಳು ಯಾವ್ದು ತೆಗಿತಾ ಇಲ್ಲ. ಸೀರಿಯಲ್ ಎಲ್ಲ ಆಕ್ಷನ್ ಆಗ್ಬಿಟ್ಟಿದೆ ಸರ್. ಆಕ್ಷನ್ ನಾವೇ ಕೊಡ್ತಾ ಇದೀವಲ್ಲ ಸರ್. ನಾವು ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಪಿಕ್ಚರ್ ತರ ಫೈಟ್ ಮಾಡ್ಕೊಡ್ತಾ ಇದೀವಲ್ಲ. ಅಷ್ಟು ಈ ಸೀರಿಯಲ್ ಅಲ್ಲಿ ಬರ್ತಾ ಇರಲಿಲ್ಲ ಸರ್. ಇವಾಗ ಯಾವ್ದು ಸರ್, ಗೆಲ್ಲಮ್ಮ ಸೀರಿಯಲ್ ಆಗಲಿ ಯಾವ ಸೀರಿಯಲ್ ಆಗ್ಲಿ ನಮ್ ಕರ್ತವ್ಯ ಸರ್. ಅಲ್ಲೂ ಕಲರ್ಗಳು ಜಾಸ್ತಿ ಆಯ್ತು, ಹೊಡೆಯಕ್ ಬೇಕಲ್ಲ. ಓಕೆ ಸರ್, ಥ್ಯಾಂಕ್ಸ್ ಸರ್. ಒಂದು ನಿಮಿಷ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಂದಾ ಡೈರೆಕ್ಟರ್ ಅವ್ರಿಗೆ, ಮತ್ತೆ ಪ್ರೊಡ್ಯೂಸರ್ಗೆ, ಮತ್ತೆ ಅಶೋಕ್ ಮಾಸ್ಟರ್ಗೆ, ಹಾಲೇಶ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಸಪೋರ್ಟ್ ಮಾಡಿದ್ರು ನಮ್ಗೆ. ಆಮೇಲೆ ನಾನು ಹೀರೋ ಒಂದು 6 ತಿಂಗಳು ಅಶೋಕ್ ಮಾಸ್ಟರ್ ಹತ್ರ ಪ್ರಾಕ್ಟೀಸ್ ಮಾಡಿ ಆಮೇಲೆ ಇದ್ ಮಾಡಿದ್ದು. ತುಂಬಾ ಚೆನ್ನಾಗೆ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಎಲ್ಲರೂ ಕೆಲಸ ಮಾಡಿದ್ದಾರೆ. ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಆಶೀರ್ವಾದ ದಯವಿಟ್ಟು ಈ ಒಂದು ಪ್ರಾಜೆಕ್ಟ್ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೇದಾಗ್ಲಿ. ಪಕ್ಕದಲ್ಲಿದ್ರು ಅರ್ಧನೂ ಮಾತಾಡ್ಲಿಲ್ಲ ನೀನು. ಅಶೋಕ್ ಅವರಿಂದ ಸಾದಿಕ್ ಸರ್ದಾರ್, ಕೊರಿಯೋಗ್ರಾಫರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾದಿಕ್ ಸರ್ದಾರ್ ಅಂತ. 1990s ಅಲ್ಲಿ 6 ಸಾಂಗ್ಸ್, ಪೂರ್ತಿ ಸಾಂಗ್ಸ್ ಕೊರಿಯೋಗ್ರಾಫ್ ಮಾಡಿರೋದು ನಾನೇ. ಅಂಡ್ ನಿಮ್ಮ ಎಲ್ಲಾರ ಸಪೋರ್ಟ್ ಬೇಕು, ಪ್ರೀತಿ ಬೇಕು.
ಥ್ಯಾಂಕ್ ಯು ಸೋ ಮಚ್. ಅಂಡ್ ಅದ್ಭುತವಾಗಿದೆ. 6 ಸಾಂಗ್ಸ್ ನನಗೆ ಚಾಲೆಂಜಿಂಗ್ ಆಗಿದೆ. ನಾನು ಮಹಾರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಚಾಲೆಂಜ್ ಕೊಟ್ಟಿದ್ದಾರೆ ಅಂಡ್ ಕೆಲಸ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ಚಾಲೆಂಜ್ ಇರ್ತಿರಲಿಲ್ಲ ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರ್ತಿರಲಿಲ್ಲ. ಅಂಡ್ ಫೈಟ್ ನಡೀತಾನೆ ಇತ್ತು. ಅವರು ಸ್ಟುಡಿಯೋ ಅಲ್ಲಿ ಫೈಟ್ ಮಾಡ್ತಾ ಇದ್ರು, ನಾನು ಸ್ಪಾಟ್ ಅಲ್ಲಿ ಫೈಟ್ ಮಾಡ್ತಾ ಇದ್ದೆ. ಅವರು ಯಾವ ರೀತಿಯಾಗಿ ಮ್ಯೂಸಿಕ್ ಅನ್ನ ಒಂದೊಂದೇ ಲೇಯರ್ ಓಪನ್ ಮಾಡ್ತಾನೆ ಇದ್ರು. ನಾನು ಆ ತರನೇ ಡಿಸೈನ್ ಮಾಡಿ ಎಲ್ಲಾರ್ಗೂ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಎಲ್ಲಾ ಸಾಂಗ್ಸ್ ಬ್ಯೂಟಿಫುಲ್ ಆಗಿ ಬಂದಿದೆ. ಅಂಡ್ ನಂದ ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಅಕ್ಕಪಕ್ಕ ಊರು ನಮ್ಮಿಬ್ಬರದು. ಅಂಡ್ ಫಸ್ಟ್ ಇಂದಾನು ಅವಂದು ಮತ್ತೆ ನಂದು ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಸ್ಕ್ರಿಪ್ಟ್ ಅಲ್ಲೂ ಕೂತಿದ್ದೆ ನಾನು. ಎಲ್ಲಾ ಸಾಂಗ್ಸ್ ಸಿಚುವೇಶನ್ ಸಾಂಗ್ಸ್ ಇದೆ, ಯಾವುದು ಡ್ರೀಮ್ ಸಾಂಗ್ ಅಲ್ಲಿ ಹೋಗಲ್ಲ. ಅಂಡ್ ಪ್ರಕೃತಿಯನ್ನ ನಂದ ಹೇಳ್ದಂಗೆ ಪ್ರಕೃತಿಯನ್ನ ಹಿಡ್ಕೊಂಡೆ ನಾವು ಎಲ್ಲಾ ಸಾಂಗ್ಸ್ ಅನ್ನ ಕಂಪೋಸ್ ಮಾಡಿದ್ದೀನಿ. ಒಂದು ಫೀಲ್, ಒಂದು ಯಾವ್ಯಾವ ಸಾಂಗ್, ಲವ್ ಸಾಂಗ್, ಮೆಲೋಡಿ ಸಾಂಗ್ ಇರ್ಲಿ, ಒಂದು ಆಕ್ಷನ್ ಸಾಂಗ್ ಇರ್ಲಿ. ಆಕ್ಷನ್ ಸಾಂಗ್ ಅಲ್ಲಿ ಇವಾಗ ನೋಡಿದ್ರಲ್ಲ, ಆ ಸಾಂಗ್ ಅಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಶೋಕ್ ಸರ್ ತುಂಬಾನೇ ಆಕ್ಷನ್ ಸೀಕ್ವೆನ್ಸ್ ಅನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಇದು ಆಕ್ಚುಲಿ 10% ಇರ್ಬೋದು ನೋಡಿರೋದು. 100% ಆಕ್ಷನ್ ಇದೆ ಅದರಲ್ಲಿ. ಅಂಡ್ ನಮ್ಮ ಜಾನಪದ ಕಲಾವಿದರು ತುಂಬಾ ಇದ್ದಾರೆ ಅದರಲ್ಲಿ. ಡೊಳ್ಳು ಕುಣಿತ ಅಂಡ್ ಅಗೋರಿ ವೇಷಗಳು ಹಾಕೊಂಡು ಎಲ್ಲಾ ನೃತ್ಯಗಳು ಮಾಡಿದ್ದೇವೆ. ನವಶಕ್ತಿಗಳನ್ನ ಕಟ್ಸಿದೀವಿ ಅದರಲ್ಲಿ. ಸೊ ತುಂಬಾ ಸಕ್ಕದಾಗಿ ಎಕ್ಸ್ಪೀರಿಯನ್ಸ್ ಇತ್ತು ಆ ಸಾಂಗ್ ಅಲ್ಲಿ. ಆಕ್ಷನ್ ಸೀಕ್ವೆನ್ಸ್ ಅಲ್ವಾ, ಸೊ ಎಲ್ಲಾರು ಸೇರಿ ಮಾಡಿದ್ವಿ. ಮ್ಯೂಸಿಕ್ ಡೈರೆಕ್ಟರ್ ಇಂದ ಸ್ಟಾರ್ಟ್ ಆಯ್ತು ಮ್ಯೂಸಿಕ್ ಟಮಟೆ, ಅಲ್ಲಿಂದ ಅಶೋಕ್ ಸರ್ ವರೆಗೂ ತುಂಬಾನೇ ಅದ್ಭುತವಾಗಿ ಆ ಸಾಂಗ್ ಮೂಡಿ ಬಂದಿದೆ. ಅಂಡ್ ನೆಕ್ಸ್ಟ್ ಒಂದೊಂದು ಸಾಂಗ್ ಒಂದೊಂದು ಸ್ಟೈಲ್ ಅಲ್ಲಿ ಇದೆ. ಒಂದು ಮೆಲೋಡಿ ಸಾಂಗ್ ಇದೆ ಅಂಡ್ ಒಂದು ನಮ್ಮ ಮ್ಯಾಮ್ ತುಂಬಾನೇ ಒಳ್ಳೆ ಮಳೆ ಹನಿ ಸಾಂಗ್ ಅಂತ ನೆಕ್ಸ್ಟ್ ಬರುತ್ತೆ. ದೆನ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಮ್ಯಾಮ್. ದೆನ್ ಅರುಣ್ ಸರ್ ಇರ್ಬೋದು ಅಂಡ್ ರಾಣಿ ಮ್ಯಾಮ್ ಇರ್ಬೋದು. ನಾವು ಏನ್ ಹೇಳ್ತೀವಿ ಅದಕ್ಕೆ ಇನ್ನ ಒಂದು 10% ಎಕ್ಸ್ಟ್ರಾನೇ ಕೊಡ್ತಿದ್ರು. ಎಕ್ಸ್ಪ್ರೆಷನ್ಸ್ ಇಂದ ಹಿಡಿದು ಒಂದು ಹಾರ್ಡ್ ವರ್ಕ್. ಅರುಣ್ ಸರ್ ಅಂತೂ ಫಸ್ಟ್ ಸಾಂಗ್ ನಾನು ಫಸ್ಟ್ ಶೆಡ್ಯೂಲ್ ಅಲ್ಲಿ ಫಸ್ಟ್ ಸಾಂಗ್ ಮಾಡಿದಾಗ ಒಂದು ಪ್ಯಾಥೋ ಸಾಂಗ್, ಅರುಣ್ ಸರ್ ಫಸ್ಟ್ ಶಾರ್ಟ್ ಅಲ್ಲೇ ನಾನು ಮನ್ಸ್ ಗೆದ್ಬಿಟ್ರು ಅರುಣ್ ಸರ್. ಆಕ್ಚುಲಿ ಅದು ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾಡಿದ ಸಾಂಗ್. ದೆನ್ ಆ ಮಾರ್ಕೆಟ್ ಅಲ್ಲಿ ಸರ್ ಇಲ್ಲಿ ಮಲ್ಕೋಬೇಕು ನೀವು ಅಂದೆ, ಅವ್ರು ಹಂಗೆ ಮಲ್ಕೊಂಡ್ಬಿಟ್ರು. ನಾನು ಹೆಂಗ್ ಹೇಳ್ಬೇಕು ಸರ್ಗೆ, ಹೆಂಗ್ ಮಲ್ಸೋದು, ಇಲ್ಲಿ ಅಷ್ಟೊಂದು ಗಲೀಜಿದೆ, ಹೆಂಗ್ ಮಲ್ಸೋದು, ಇದೆಲ್ಲ ನಾವು ಆರ್ಟಿಫಿಷಿಯಲ್ ಮಾಡಿಲ್ಲ ಅಲ್ಲಿ, ಹಂಗೆ ಮಲ್ಕೊಂಡ್ಬಿಟ್ರು. ಸೊ ಅಲ್ಲಿ ನನ್ಗೆ ಫೈರ್ ಅನಿಸ್ತು. ಎಸ್, ನಾನು ಗೆದ್ದೆ. ಈಗ ನಾನು ಅನ್ಕೊಂಡಿದ್ ಮಾಡಿಸ್ಬೋದು ನಮ್ಮ ಆರ್ಟಿಸ್ಟ್ಗೆ ಅಂತ ತುಂಬಾನೇ ಸಪೋರ್ಟ್ ಮಾಡಿದ್ರು ನನಗೆ. ಸರ್ ಚೆನ್ನಾಗಿ ಬರುತ್ತೆ ಸರ್. ಅಂಡ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅಂಡ್ ಮಳೆಯಲ್ಲಿ ತುಂಬಾ ಸಾಂಗ್ಸ್ ಇದೆ. ಪ್ರಕೃತಿ ಅಂದಾಗ ಗಾಳಿ, ಮಳೆ, ಬೆಂಕಿ ಎಲ್ಲ ಎಲಿಮೆಂಟ್ಸ್ ಇದೆ ಇದರಲ್ಲಿ. ಒಂದೊಂದು ಸಾಂಗ್ ಅಲ್ಲಿ ಒಂದೊಂದು ಎಲಿಮೆಂಟ್ಸ್ ಇರುತ್ತೆ. ಸೊ ಮಳೆಯಲ್ಲಿ ತುಂಬಾ ನೆಂದಿದ್ದಾರೆ ಸರ್. 24x7 ಅವರ್ ನೆಂದಿದ್ದಾರೆ ಸರ್ ಅರುಣ್ ಸರ್. ಹ್ಯಾಂಡ್ಸ್ ಅಪ್ ಸರ್. ನಿಜವಾಗ್ಲೂ ನಾವು ಒಂದು ಅರ್ಧ ಗಂಟೆ ನೆಂದ್ರೆ ನಮ್ಗೆ ಸುಸ್ತಾಗ್ಬಿಡುತ್ತೆ. ಅದರಲ್ಲಿ ರಿಯಲಿ ಗ್ರೇಟ್ ಸರ್. ನಾವು ಈ ತರ ಹೇಳ್ಕೊಂಡ್ರೆ ಅದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡಲ್ಲ. ಅಂಡ್ ನನ್ನ ಫ್ರೆಂಡ್ ಅರುಣ್ ಸರ್ ಥ್ಯಾಂಕ್ಸ್ ಹೇಳಿದ್ರೆ ಚಿಕ್ಕ ಒಂದು ಇದಾಗ್ಬಿಡುತ್ತೆ ಸರ್. ಮಾಗಡಿಯಲ್ಲಿ ಒಂದು ಸಾಂಗ್ ಆಗಿದೆ, ಮೇಲ್ಕೋಟೆಯಲ್ಲಿ ಈಗ ನೋಡಿದ್ರಲ್ಲ ಆ ಸಾಂಗ್. ದೆನ್ ಗದಕಲ್ ಆಗಿದೆ ಸರ್, ಗದಕಲ್ ಆಗಿದೆ. ಮತ್ತೆ ಶ್ರೀರಂಗಪಟ್ಟಣ ಆಗಿದೆ ಸರ್. ಮಳೆ ಸಾಂಗು ನಮ್ಮ ಇದರಲ್ಲಿ ಗದಕಲ್ ಆಗಿದೆ ಸರ್. ಗದಕಲ್ಲಿ ಮಳೆ ಸಾಂಗ್ ಆಗಿದೆ. ನ್ಯಾಚುರಲ್ ಇಲ್ಲ ಸರ್. ಸರ್ ಆಕ್ಚುಲಿ ಒಂದು ಮಾತು ಹೇಳ್ಬೇಕು, ನಾವು ಎಲ್ಲಿ ಹೋದ್ರು ಸರ್ ನ್ಯಾಚುರಲಿ ಮಳೆ ಬಂದಿದೆ ಸರ್. ನ್ಯಾಚುರಲಿ ಮಳೆ ಬಂದಿದೆ ಸರ್. ತೊಂದರೆ ಕೊಟ್ಟಿದೆ ನಮ್ಗೆ ಶೂಟಿಂಗ್ ಮಾಡೋದಕ್ಕೆ. ಇಲ್ಲ ಸರ್, ಅದ್ರಲ್ಲಿ ಶೂಟ್ ಮಾಡೋದಕ್ಕೆ ಅಲೇಶ್ ಸರ್ ಓಕೆ ಅಂತಿದ್ರೆ ಮಾಡ್ಬೋದಿತ್ತು. ಅಂಡ್ ಅಲೇಶ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಅಲೇಶ್ ಸರ್ ನಾನು ಫಸ್ಟ್ ಟೈಮ್ ಕೊರಿಯೋಗ್ರಾಫರ್ ಮಾಸ್ಟರ್ ಆಗಿ ಮಾಡಿರೋದು. ಅಲೇಶ್ ಸರ್ ಸಪೋರ್ಟ್ ತುಂಬಾನೇ ಸಿಕ್ಕಿದೆ. ಫ್ರೇಮ್ಸ್ ಎಲ್ಲ ಅಂಡ್ ಬ್ಯೂಟಿಫುಲ್ ಆಗಿ ಇಟ್ಟಿದ್ದಾರೆ. ಅಂಡ್ ಅಲೇಶ್ ಸರ್ ಲೈಟಿಂಗ್ಸ್ ಅಂಡ್ ಕ್ಯಾಮ್ರಾ ಬ್ಯೂಟಿಫುಲ್. ಅವ್ರು ಇಡೋದ್ ನೋಡ್ಬಿಟ್ಟೆ ನಾನು ಒಂದ್ ಸಾಂಗ್ ಅವ್ರಿಗೋಸ್ಕರನೇ ಕಂಪೋಸ್ ಮಾಡಿದೆ. ತುಂಬಾ ಅದ್ಭುತವಾಗಿ ಬಂದಿದೆ. ಅದೇ ಮಳೆ ಹನಿ ಸಾಂಗ್. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ ಸಪೋರ್ಟ್ ಬೇಕು, ನಿಮ್ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ಕೈಯಲ್ಲೇ ಇಟ್ಕೊಂಡಿರ್ತಾರೆ ಯಾವಾಗ್ಲೂ ಸಾಂಗ್ ಕೇಳಕ್ಕೆ ಅನ್ಸುತ್ತೆ. ವೆರಿ ಡೆಡಿಕೇಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಮಹಾರಾಜ್ ಸರ್. ಎಲ್ರಿಗೂ ನಮಸ್ಕಾರ ಸರ್. ನಿಮ್ಗೆ ಪರ್ಸನಲ್ ಆಗಿ ನಾನು ಫಸ್ಟ್ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಲಾಸ್ಟ್ ಟೈಮ್ ಹೇಳ್ಬೋದಾ? ಒಳ್ಳೇದೇ ಸರ್, ತುಂಬಾ ಥ್ಯಾಂಕ್ಸ್ ಅವ್ರಿಗೆ. ಲಾಸ್ಟ್ ಟೈಮ್ ಆಕ್ಚುಲಿ ಒಂದು ಸ್ಮಾಲ್ ಗ್ಲಿಚ್ ಆಗಿತ್ತು ನಮ್ಮ ಆಡಿಯೋದಲ್ಲಿ ರಿಲೀಸ್ ಮಾಡುವಾಗ. ನಮ್ಗೆ ಆ ಹೊಸ ಒಂದು ಪ್ಲೇಸ್ ಅಲ್ಲಿ ಐಡಿಯಾನೇ ಬಂದಿರಲಿಲ್ಲ. ಈ ಸೌಂಡ್ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೆ ನಾನು. ಎಸ್,
ಸರ್ ಹೇಳಿದ್ರು ಅಲ್ಲಿ ಏನೋ ಒಂದು ಮಫಲ್ಡ್ ಆಗಿ ಸೌಂಡ್ ಕೇಳ್ತಾ ಇದೆ ಅಂತ. ಆಮೇಲೆ ಅವ್ರಿಗೆ ಹೆಡ್ಸೆಟ್ ಕೇಳುವಾಗ ಅದು ಮೌನ ಔಟ್ಪುಟ್ ಆಗಿದೆ. ಆಮೇಲೆ ಆಡಿಯೋ ಕಂಪನಿಗೆ ಹೇಳ್ಬಿಟ್ಟು ಸರ್ ಹಿಂಗಾಗಿದೆ, ಸ್ವಲ್ಪ ಚೇಂಜ್ ಮಾಡ್ಕೊಡಿ ಮೇಲೆ ಚೇಂಜ್ ಮಾಡ್ಕೊಟ್ರು. ಎಸ್ ಸರ್, ಎಸ್ ಸರ್, ಎಸ್ ಎಸ್. ಸೊ ಥ್ಯಾಂಕ್ ಯು ಫಾರ್ ದಟ್ ಸರ್. ಆಕ್ಚುಲಿ ಎಲ್ಲರೂ ಮಾತಾಡಿದ್ಮೇಲೆ ಲಾಸ್ಟ್ ಆಗಿ ನನ್ನ ಕೈಯಲ್ಲಿ ಮೈಕ್ ಕೊಟ್ಟಿದ ತಕ್ಷಣ ಎಲ್ಲಿಂದ ಶುರು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಭಯ ಆಗ್ತಾ ಇದೆ. ಎಸ್ ಸರ್, ಎಸ್ ಸರ್, ಎಸ್. 6 ಸಾಂಗ್ಸ್ ಇದೆ ಸರ್, 6 ಸಾಂಗ್ಸ್. ಒಂದು ಸಾಂಗ್ ಅಲ್ಲಿ ನಾವು ಲೈವ್ ಬಿಟ್ಟು ಯಾವ್ದು ಮಾಡಿಲ್ಲ, ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ ಲೈವ್ ಇನ್ಸ್ಟ್ರೂಮೆಂಟ್ಸೇ. ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ, ಆಮೇಲೆ ನನ್ನ ಜೊತೆಗೆ ಡೇ ಅಂಡ್ ನೈಟ್ ಕೂತ್ಕೊಂಡು ಕೆಲಸ ಮಾಡಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂಡ್ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ. ಅಂಡ್ ನಂದ ಸರ್, ಈ ಡಮಣಿನಾದಂ ಸಾಂಗ್ ಎಲ್ಲಿಂದ ಶುರು ಆಯ್ತು ಸರ್? ಒಂದಿನ ಇದೇ ತರ ಜನವರಿ ಮಿಡ್ ನೈಟ್ ಅಲ್ಲಿ ಅವರು ಹೇಳಿದ್ರು, ಸರ್ ಇವಾಗ ಪ್ರೊಡ್ಯೂಸರ್ ಪಕ್ಕ ಸಿಕ್ಬಿಟ್ಟಿದ್ದಾರೆ ಸರ್, ಶುರು ಮಾಡೋಣ ಅಂತ ಹೇಳಿದ್ರು. ಸರಿ ಓಕೆ ಸರ್. ಈ ತರ ನಾವು ಬೇಜಾನ್ ಸತಿ ಶುರು ಮಾಡಿದ್ವಿ, ಒಂದು 10-12 ಇಯರ್ಸ್ ಆಗಿ ಶುರು ಮಾಡಿದ್ವಲ್ಲ ಸರ್. ಶುರು ಮಾಡಿದ್ವಿ. ಆಮೇಲೆ ಒಂದಿನ ನೈಟ್ ಅವ್ರು ಹೇಳಿದ್ರು, ಸರ್ ಒಂದು ಒಳ್ಳೆ ತಾಂಡವ ಟ್ರ್ಯಾಕ್ ಬೇಕು ಸರ್ ಅಂತ ಹೇಳಿದ್ರು. ತಾಂಡವ ಟ್ರ್ಯಾಕ್ ಎಲ್ಲಿಂದ ಶುರು ಮಾಡಿದೆ? ಯಾವ್ದೋ ಶ್ಲೋಕನಿಂದ ಶುರು ಮಾಡೋಣ. ಶ್ಲೋಕನಿಂದ ಶುರು ಮಾಡಿದ್ರೆ ಎಲ್ಲರೂ ಶ್ಲೋಕ ಶುರು ಮಾಡಿದ್ದಾರೆ, ಎಲ್ಲಿಂದ ಶುರು ಮಾಡೋಣ ಅಂತ ಹೇಳುವಾಗ ಅವರು ಡಮಣಿ ನಾದಮ್ ಅಂತ ಹೇಳಿದ್ರು. ಸರ್ ಇದಕ್ಕೆ ಹೆಂಗ್ ಸರ್ ಟ್ಯೂನ್ ಮಾಡೋದು? ಇದು ಬುಡ್ಬುಡಿಕೆ ಸೌಂಡ್ ತರ ಇದೆ, ಡಮರುಗ ಸೌಂಡ್ ತರ ಇದೆ, ಇದು ಯಾವ ತರ ಟ್ಯೂನ್ ಮಾಡೋದು ಅಂತ ಹೇಳಿದ್ರೆ, ಸರ್ ಏನೋ ಒಂದು ಮಾಡಿ ಅಂತ ಹೇಳಿದ್ರು. ಅಲ್ಲೇ ಸ್ಪಾಟ್ ಅಲ್ಲಿ ಹೇಳಿದ್ರು ಡಮಣಿ ನಾದಮ್ ಅಂದೆ. ಸರ್ ಓಕೆ ಸರ್, ಸಾಂಗ್ ಫಿಕ್ಸ್ ಅಂದ್ರು. ಅಷ್ಟೇ, ಅಲ್ಲಿಂದ ಸಾಂಗ್ ಶುರು ಆಯ್ತು. ಅಲ್ಲಿಂದ ಆಕ್ಚುಲಿ 1990s ಶುರು ಆಯ್ತಲ್ಲ ಸರ್ ನೈಟ್. ಈ ಸಾಂಗ್ ಬಂದು ವಲ್ಲವನ್ ಅಂತ ರಾಕ್ ಸಿಂಗರ್ ಮತ್ತೆ ನಾನು ಕೂಡ ಹಾಡಿದ್ದೀನಿ ಸರ್. ಆಮೇಲೆ ನನಗೂ ಕೃಷ್ಣ ಸರ್ಗೂ ಒಂದು ಕಾಂಬಿನೇಷನ್ ಈ ಸಿನಿಮಾಲಿ ಭಯಂಕರ ಕಾಂಬಿನೇಷನ್ ಇದೆ. ಏನಂದ್ರೆ ನಂದ ಸರ್ ನನಗೊಂದು ರೆಫರೆನ್ಸ್ ಕೊಟ್ಬಿಡ್ತಾರೆ. ಇವಾಗ ಎಕ್ಸಾಂಪಲ್ ಒಂದು ಮೂವಿ ಇದೆ, ಈ ಸಾಂಗ್ ಈ ಒಂದು ಫೀಲ್ ಅಲ್ಲಿ ಇದೆ ಅಂತ ಹೇಳಿ ಕೊಟ್ಬಿಡ್ತಾರೆ. ನಾನೇನ್ ಮಾಡ್ತೀನಿ, ಸಾಂಗ್ ಕಂಪೋಸ್ ಮಾಡ್ತೀನಿ, ಅವರು ಶೂಟಿಂಗ್ ಮಾಡ್ಬಿಡ್ತಾರೆ, ಕೃಷ್ಣ ಸರ್ ಎಡಿಟ್ ಮಾಡ್ಬಿಡ್ತಾರೆ. ಇದೆಲ್ಲ ಆದ್ಮೇಲೆ ತಿರ್ಗಾ ನನ್ನ ಕೈಯಲ್ಲಿ ಈ ವಿಡಿಯೋ ಬರುತ್ತೆ. ಈ ಪ್ಲಾನಿಂಗ್ ಹೆಂಗಿತ್ತು ಅಂದ್ರೆ, ನಾನು ಒಂದ್ಸತಿ ಮ್ಯೂಸಿಕ್ ಮಾಡ್ತೀನಿ, ಕೃಷ್ಣ ಸರ್ ಒಂದ್ಸತಿ ಎಡಿಟ್ ಮಾಡ್ತಾರೆ, ಅದಕ್ಕೆ ನಾನು ತಿರ್ಗಾ ರಿಫೈನ್ ಮಾಡ್ತೀನಿ, ಅದಕ್ಕೆ ಇನ್ನೊಂದ್ಸತಿ ಎಡಿಟ್ ಮಾಡ್ತಾರೆ. ಈ ತರ ಕೃಷ್ಣ ಸರ್ ಒಂದು 4-5 ಟೈಮ್ಸ್ ಒಂದೊಂದು ಸೀನ್ ಆಗಿರಲ್ವಾ? ಸೊ ಆತರ ಒಂದು ಫಿಲ್ಟರ್ ಮಾಡ್ಕೊಂಡು ಬಂದಿದ್ವಿ ಸರ್. ತುಂಬಾ ಹಾರ್ಡ್ ವರ್ಕ್ ಮಾಡ್ಬಿಟ್ಟಿದ್ವಿ ಸರ್. ಇವಾಗ ಕೂಡ ರಾತ್ರಿಯಿಂದ ಅವ್ರನ್ನ ನಿದ್ದೆ ಮಾಡಿಲ್ಲ ಈ DCP ತಗೊಂಡ್ಬರಕ್ಕೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಸರ್, ತುಂಬಾ ಹಾರ್ಡ್ ವರ್ಕ್ ಮಾಡ್ಬಿಟ್ಟಿದ್ವಿ ಸರ್ ಇಷ್ಟು ವರ್ಷಗಳು. ಎಸ್. ಅಂದ್ರೆ ಕಷ್ಟ ಅಂದ್ರೆ ಇವಾಗ ಸಿನಿಮಾ 2.5 years ಈ ಒಂದು ಸಿನಿಮಾ ಅಂದ್ರೆ ಅವಾಗಿಂದ ಟ್ರಾವೆಲ್ ಸರ್. ಅಯ್ಯೋ ಎಷ್ಟು ಟ್ರಾವೆಲ್ಗಳು, ಎಷ್ಟು ಪ್ರೊಡ್ಯೂಸರ್ಸ್ ಡೇ ಅಂಡ್ ನೈಟ್ ಹುಡುಕಾಡ್ಬಿಟ್ಟು ಅವಮಾನಗಳು, ಸಕ್ಸಸ್ಗಳು ಶುರು ಮಾಡ್ಬಿಟ್ಟು ಸ್ಟಾಪ್ ಆಗಿದ್ದು, ಅವೆಲ್ಲ ನೋಡ್ಬಿಟ್ಟು ಎಲ್ಲಿ ಶುರುವಾಗಿ ಇಲ್ಲಿ ಬಂದು ನಿಂತಿದ್ವಿ ಅಂದ್ಮೇಲೆ ಇದು ಒಂಥರ ಮಿರಾಕಲ್ ತರ ಅನಿಸ್ತದೆ ನಮ್ಗೆ. ಹೇಳುವಾಗ್ಲೂ ರೋಮಾಂಚ ಆಗ್ತಾ ಇದೆ. ಎಸ್ ಸರ್, ಇದು ಖಂಡಿತವಾಗಿ ದೇವರ ಸಪೋರ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.